ಬದುಕು ಜಟಕ ಬಂಡಿ. ನಿಮ್ಮನ್ ಕಂಡ್ರೇನೆ ಹೆದರ್ತಾರಲ್ಲಮ್ಮ. ಹೌದಾ ಮೇಡಮ್, ಅದಕ್ಕೆ ಜುಟ್ಟೆಲ್ಲ ನಂದೇ ಉದ್ರೋಗಿರೋದು ಮೇಡಮ್. ನೋಡಿ ಅವ್ರನ್ ಕಂಡ್ರೆ ಎಲ್ಲಾರು ಹೆದರ್ತೀವಿ ಮನೇಲಿ. ಏನ್ರಿ ಊಟ ಮಾಡೋದಕ್ಕೆ ನಮ್ಗೆ ಬಾಳುವ ಬದುಕೋ ಬಾಳೋ ಮಗಳು ಸತ್ಯನ ಕರೆಕ್ಟ್ ಆಗಿ ಹೇಳು. ಕೇಳ್ಕೊಟ್ಟವ್ರು ನಿನ್ಗೆ ಯಾರು ಆಗಲ್ಲ. ಒಂದ್ ನಿಮಿಷ ಕೇಳ್ಕೊ. ಲಾಸ್ಟ್ ಚಿಕ್ಕ ಹುಡುಗಿ ಎಲ್ಲ ಗೊತ್ತು ನನ್ಗೆ. ನೀನು ಹುಡುಗಿ ಆಗಿರೋದಕ್ಕೆ ಮಾತಾಡಿಸ್ತಾ ಇರೋ. ಚಿಕ್ಕ ಹುಡುಗಿ ಆಗಿದ್ರೆ ಒಳಗಡೆ ಕೂರಕ್ ಬಿಡ್ತಾ ಇರ್ಲಿಲ್ಲ. ಕೆಳಕ್ಕೆ ಬರ್ತಿರ್ಲಿಲ್ಲ ನಾವು. ನಾನು ಹೇಳು ನಮ್ಗೆ ಕಲ್ಸೋ ಬುದ್ಧಿನ ನೀವು ನಮ್ಮ ಕೈಲಿ ಕಲ್ಸಕ್ಕಾಗಲ್ಲ ಅಂತ ನೀನು ದೊಡ್ಡವಳಾಗಿದೆ ಅಂತ ನಮಗೂ ಗೊತ್ತಿದೆ. ಆಲ್ರೆಡಿ ನೀನು ಎಷ್ಟು ಗಂಡು ತೋರಿಸ್ಕೊ. ಸತ್ಯ ಹೇಳುವ, ಮುಚ್ಚು ಮಡಿಕೋಬೇಡ. ಎಷ್ಟು ಜನ ಗಂಡು ತೋರಿಸಿರ್ಬೋದು ನೀನು. ನಾನು ಚಿಕ್ಕೂರಿಂದ ನಿಂದು ನೋಡಿನೇ ಇರಿಟೇಟ್ ಆಗಿ ನಾನು ಬೇಡ ಅಂತಾನೆ ಹೇಳ್ತಿದ್ದೆ. ಈಗಲೂ ಅದನ್ನೇ ಹೇಳ್ತೀನಿ. ಅಮ್ಮ ಮಾಡ್ತಿರ್ಲಿಲ್ಲ ಅಲ್ವಾ? ನಾನ್ ಮಾಡ್ತಿದ್ದೆ, ಅಮ್ಮ ಮಾಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ರು ಅಂತ ನೀನ್ ಕರೆಕ್ಟ್ ಆಗಿ ಹೇಳು. ನಾನ್ ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತೀನಿ. ನೀನ್ ಹೇಳು ಫಸ್ಟ್ ನನ್ನ ಹತ್ರ, ಆಮೇಲೆ ನಾನ್ ಕರೆಕ್ಟ್ ಆಗಿ ಮಾತಾಡ್ಬೇಡ. ಹೇಳು ಹೋಗ್ಲಿ, ನಿನ್ ಬಾಯಿಂದಾನೆ ಬರ್ಲಿ. ಎಷ್ಟು ಬಂದು ಹೇಳದ್ನಲ್ಲ ಈಗ. ನೀವು ಎಷ್ಟು ತೋರಿಸಿರ್ಬೋದು, ಎಷ್ಟು ಜನ ಗಂಟು ಬಂದು ಹೋಗಿರ್ಬೋದು. ನಿನ್ಗೆ ನಿನ್ ವಯಸ್ಸು ಎಷ್ಟೀಗ? ಹೋಗ್ಲಿ, ನನ್ ವಯಸ್ಸು ಇರ್ಲಿ, ನಿಮ್ಗೆ ಎಷ್ಟು, ನಿನ್ಗೆ ಎಷ್ಟು ವಯಸ್ಸು? ಈಗ ಮದ್ವೆ ಆಗಿದ್ಯಲ್ಲ, ಸಾಕ್ ಅದ್ ಬೇಕಾ? ಅದು ನಮ್ಮ ನೋಡ್ದೆ ಬಂದು 13 ತಿಂಗಳಿಂದ ಯಾರನ್ನ ಬಂದು ನೋಡ್ರ ನನ್ನ. ನಾನು ಸಾಯ್ತಿದ್ದೆ ತಾನೆ. 15 ದಿನ ಎದ್ದೊಳ್ದಂಗೆ ಇದು ರೂಮಲ್ಲಿ ಬಿದ್ದಿದ್ನಲ್ಲ, ಫೋನ್ ಮಾಡಿದ್ದೀನಿ. ನೀನ್ ಮನೆ ಬಿಟ್ಟು ಹೋಗೋಕ್ ಮೊದ್ಲು ಹೆಂಗಿದ್ದೆ, ಈಗ ಹೆಂಗಿದ್ಯಾ ಸ್ವಲ್ಪ ನೋಡ್ಕೊಂಡಿದ್ಯಾ? ನೀನು ನೋಡ್ಕೊಂಡಿದ್ಯಾ? ಬಟ್ಟೆಗಳು ಒಂದ್ ಜೊತೆ ಬಟ್ಟೆ ಕೊಟ್ಟಿದ್ದೀರಾ? ನಿಮ್ ಮನೇಲಿ ಇದ್ದಾಗ ತಾನೇ ಹೋಗಿ ನಿಮ್ಮ ಅಮ್ಮ ನನ್ಗೊಂದಿನ ನೀನ್ ಮಾಡಿದ್ಯಾ? ನಮ್ಮ ಮಕ್ಳು ಮಾಡವಿಲ್ಲ ನಾನು ಹೇಳಿಲ್ಲ. ಒಂದಿನ ಯಾವಾಗ ಬಟ್ಟೆ ಹೋಗಿದ್ವು, ಅವಳು ಒಂದಿನ ಮೈತಿ ಅದೇ ನಮ್ಮ ಮಕ್ಳ ಎದ್ಮೇಲೆ ಮಾಡ್ತಿದ್ದು. ಏನ್ ಮಾಡೋಳು ಜಗಳ? ಅದೇ ಇನ್ನೇನು ಜಗಳ? ರಾತ್ರಿ ಊಟ ಮಾಡಿದ್ಮೇಲೆ ಅವಳಿಗೇನ್ ಕೆಲಸ? ಮನೆ ಕೊಡ್ಬೇಕಲ್ವಾ? ರಾತ್ರಿ ಎಲ್ಲ ರೌಂಡ್ಸ್ ಏನ್ ಹೊಡಿಬೇಕಾಗ್ತದೆ? ರೌಂಡ್ ಅಕ್ಕಪಕ್ಕ ಜನ ಇದಾರೆ, ಮಾಡ್ಕೊಂಡಿದ್ ನೀವು ಅಲ್ವಾ? ನೀನ್ ಕರ್ಕೊಂಡು ಬಂದಿರೋ ತರ ಬೆಳೆ. ನಾನು ಹೇಳೋದು ಬೆಳೆಯೋ ಮಕ್ಕಳು. ನೀನು ಗಂಡು ಎಷ್ಟು ಜನ ತೋರಿಸ್ತೆ, ಯಾಕೆ ಮದ್ವೆ ಆಗಲ್ಲ? ನೀನು ಮತ್ತೆ ಮನೇಲಿ ಚೆನ್ನಾಗಿದ್ದಿದ್ರೆ ನಾನು ಚಿಕ್ಕದ್ರಿಂದ ನೋಡಿದೀನಿ. ನಾನು ಇವಾಗಲ್ಲ, ನೆನ್ನೆ ಮೊನ್ನೆ ಎಲ್ಲ ಹೇಳಿದ್ದು ಅದನ್ನ. ಫಸ್ಟ್ ಚಿಕ್ಕದ್ರಿಂದಾನು ನಾ ಹೇಳ್ತಿದ್ದೀನಿ ತಾನೆ. ಚಿಕ್ಕದ್ರಿಂದಾನು ನಾನ್ ಬೇಡ ಅಂತ ಹೇಳ್ತಿದೀನಿ. ನನ್ನಿಂದ ಇಬ್ರಿದ್ದಾರೆ. ಅವ್ರು ರೆಡಿ ಇದ್ರು ತಾನೆ, ಅವ್ರು ರೆಡಿ ಇದ್ರು ತಾನೆ. ಅವಳು ಮಾಡ್ಬೋದಾ? ಮಾಡ್ಬೋದಾಯ್ತು. ಅವ್ಳು ರೆಡಿ ಇದ್ಲು ತಾನೆ, ಅವನು ರೆಡಿ ಇದ್ದಾನೆ ಅಂತ ಈಗ ಮಾಡ್ಬೋದು. ನೀನ್ ಮಾಡ್ಕೊಳಲ್ಲ? ಆಗಲ್ಲ. ಸಾಕು ನಂಗಿಷ್ಟೇ. ಏನಮ್ಮ, ಏನ್ ಸಾಕು? ನಮಗ್ ಮದ್ವೆ ಮಾಡೋ ವಯಸ್ಸಲ್ಲ ಅಯ್ಯಪ್ಪ, ಮದ್ವೆ ಮಾಡ್ಕೊಂಡು ನನ್ಗೇನ್ ಬೇಕು ಮೇಡಮ್ ಅಂತಾಳೆ ಅವಳು. ಅದೊಂದೇ ವಿಷಯ ಏನಮ್ಮ, ಅದಾಗಿ ಒಂದೇ ತಿಂಗಳಾಗಿದೆ. ನಿಮ್ಮ ಜಗಳ ಅನ್ನೋದು ಬಹಳ ಹಳೇ ವಿಚಾರ ಅಲ್ವಾ? ನಾನ್ ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡಿದೀನಿ ಇವ್ರಿಬ್ರು ಜಗಳ. ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಇದ್ರೆ ಯಾವಾಗೂ ಇದ್ದೇ ಜಗಳ. ಒಬ್ಬರೇ ಆಡಕ್ಕಾಗತ್ತೇನಮ್ಮ? ಇರಿಟೇಟ್ ಆಗ್ಬಿಟ್ಟಿದೆ ಮ್ಯಾಮ್. ಒಬ್ಬರೇ ಆಡ್ತಾರೇನಮ್ಮ ಜಗಳ? ನಿಮ್ ತಂದೆ ಒಬ್ಬರೇ ಆಡ್ತಾ ಇರ್ತಾರ? ಇಲ್ಲ, ಸುಮ್ನಿದ್ರು ಅವ್ರು ಸುಮ್ನಿರಲ್ಲ ಮನೇಲಿ. ಇಟ್ಟಿನ ದೊಣ್ಣೆ ತಗೊಂಡು ಈಗ ಹೊಟ್ಟೆಗೆ ಹೊಡಿಯೋದು. ಸುಮ್ನೆ ಅವ್ರು 4 ಜನದ ಮುಂದೆ ಎಷ್ಟು ಒಳ್ಳೆಯವರು. ಇಟ್ಟಿನ ದೊಣ್ಣೆ ತಗೊಂಡು ಅಂತ ಹೇಳಿದ್ದು ಅವನು ಅನ್ನ ಮೇಡಮ್. 4 ಜನದ ಮುಂದೆ ನೀನ್ ಎಷ್ಟು ಒಳ್ಳೆಯವರು. ಒಳಗೆ ನಾವ್ ಅನ್ಬೋಸೋದು ನಮಗ್ ಮಾತ್ರ ಗೊತ್ತು. ಅದಕ್ಕೆ ಹೇಳ್ತಿರೋದು. ಮದ್ವೆ ಆದ್ರೆ ಕುಂತಿದ್ದೀನಿ, ಮನೇಲಿ ಇರ್ತೀನಿ ಈ ಇದು ಮಾಡ್ಕೊಂಡು ಕುಂತಿರೋದು ಅಲ್ವಾ? ಕೆಟ್ಟ ಉಳ್ಕೊಂಡು ಕೆಟ್ಟೊಳ ಸೇರ್ಕೋಬೇಕು. ಬದ್ಲು ನೀನ್ ಮಾಡ್ಕೊಂಡಿದ್ಯಾ, ಇನ್ನೊಬ್ಬಳು ನಮ್ ಮಗಳು ಮದ್ವೆ ಮಾಡಬಾರ್ದು, ಇನ್ನೊಂದನ್ನು ಇನ್ನೊಂದ್ ಕಡೆ ಕಟ್ಕೋ. ಬೆಳಗ್ಗೆ ನಾನು ಯಾವತ್ತೂ ಯಾರಿಗೂನು ಹೇಳಿಲ್ಲ ಈ ಮದುವೆ ಅನ್ನೋದಾಗಿ 1 ತಿಂಗಳಾಗಿದೆ. ಇದಕ್ ಮುಂಚೆ ಯಾತಕ್ ಜಗಳ ಆಯ್ತು ಅದನ್ನ ಮಾತಾಡಿ. ನಿಮಗ್ ಮಗಳ ಮದುವೆ ಆಗ್ಬೇಕು ಅದನ್ನ ಮಾತಾಡಿ. ಆಗ್ಲಿ ಮೇಡಮ್. ಇವಾಗ ಅವ್ರ 3 ಮಕ್ಳು ಇದಾವೆ. ಅವ್ರ ಜೀವನ ಏನೋ, ಅವ್ರ ಭವಿಷ್ಯ ಏನೋ ಅದನ್ನ 3 ಮಕ್ಳ ಭವಿಷ್ಯ ನಾನು ಮಾತಾಡಲ್ಲ. ಗಂಡು ಮಕ್ಳ ಭವಿಷ್ಯ ನಾನು ಮಾತಾಡಲ್ಲ. 18 ತುಂಬಿದ ಮೇಲೆ ಅವ್ರ ಪಾಡು. ಹೆಣ್ಮಕ್ಳ ವಿಚಾರ ಬೇಕಾದ್ರೆ ಮಾತಾಡಿ. ಹೆಣ್ಮಕ್ಳಿಗೆ ಅದೇನು ನೀವು ಕೇಳಿ, ನಾನು ಕೇಳಲ್ಲ, ನೀವು ಕೇಳಿ. ಗಂಡ ತಾನೆ ಕೇಳಿ. ಜಗಳ ಆಡಕ್ ಗಂಡ ಬೇಕು, ನ್ಯಾಯ ಕೇಳಕ್ ಗಂಡ ಬೇಡವಾ? ನೀವೇ ಕೇಳಿ. ಮಕ್ಕಳಿಗೆ ಅದೇನ್ ಮಾಡ್ತೀಯ ಮಾಡಪ್ಪ. ಮದುವೆ ಮಾಡ್ತೀನಿ, ನಾನು ಮದುವೆ ಮಾಡ್ತೀನಿ. ನಾನ್ ತೋರ್ಸಿದ್ ಗಂಡು ಮಾಡ್ಕೋತೀನಿ ಅಂದ್ರೆ ಅಮ್ಮ
ಕರ್ಕೊಂಬತ್ತೀನಿ ತೋರಿಸ್ತೀನಿ. ಈಗ ನಿಮ್ಮ ಮುಂದೆ ಹೇಳಿರ್ತಾರಲ್ವರ, ಇಲ್ಲ ಅವರೇ ಕರ್ಕೊಂಬಂದ್ಲಿ, ನಾನು ಮಾಡಕ್ ರೆಡಿ. ನಾನು ಹಿಂದೆ ಇರೋರು ಮಾಡಿ, ನನಗೆ ಮದ್ವೆ ಅಂದ್ರೆ ನನಗೆ ಆಗಲ್ಲ, ನನಗೆ ಬೇಡ ಅಷ್ಟೇ. ನನಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ, ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಜಟಕ